ಹರಿ ಓಂ. ನಮಸ್ತೆ ಸ್ನೇಹಿತರೆ, ನಾನು ಡಾಕ್ಟರ್ ಚಿಕ್ಕಣ್ಣ ಗುರೂಜಿ. ಸೊ ಈಗ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಆ್ಯಪನ್ನು ಹೇಗೆ ಇನ್ಸ್ಟಾಲೇಷನ್ ಮಾಡಬೇಕು ಅಂತ ನಾನು ತೋರಿಸ್ಕೊಟ್ಟಿದ್ದೀನಿ. ಈ ಆ್ಯಪಲ್ಲಿ ನಾವು ಲಾಗಿನ್ ಆದ ನಂತರ ಮತ್ತೆ ಹೇಗೆ ಲಾಗಿನ್ ಆಗಬೇಕು ಅಂತ ತಿಳಿಸಿದ್ದೀನಿ. ಸೊ ಲಾಗಿನ್ ಆದ ನಂತರ ಮತ್ತೆ ನೀವು ನೆಕ್ಸ್ಟ್ ಟೈಮ್ ನೀವು ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ನೋಡಿ, ಇದು ಡೈರೆಕ್ಟಾಗಿ ಈ ಪೇಜಿಗೆ ಬರುತ್ತೆ. ಇದು ಲೈಬ್ರರಿನಲ್ಲಿರುತ್ತೆ ಯಾವತ್ತೂ. ಅದು ನಾವು ಕಾನ್ಫಿಗರೇಷನ್ ಮಾಡಿದಾಗ ನಮ್ಮ ಕಡೆಯಿಂದ ಕೆಲವು ಸರಿ ಹೋಮಿಗೆ ಬರುತ್ತೆ, ಕೆಲವು ಸರಿ ಲೈಬ್ರರಿಗೆ ಬರುತ್ತೆ. ಸೊ ಈ ಲೈಬ್ರರಿನಲ್ಲಿ ಇಲ್ಲಿ ನಾವು ಏನೇನು ಕೋರ್ಸ್ ಪರ್ಚೇಸ್ ಮಾಡಿದ್ದೀವಿ ಅದೆಲ್ಲ ನಿಮಗೆ ಇಲ್ಲಿ ತೋರಿಸುತ್ತೆ ಸ್ನೇಹಿತರೆ. ಈಗ ಯಾವುದೇ ಇನ್ನು ಕೋರ್ಸಸ್ಸು ನಾನು ಪರ್ಚೇಸ್ ಮಾಡಿಲ್ಲ. ಸೊ ಅದರಿಂದ ಕೆಳಗಡೆ ನಿಮಗೆ ಹೋಮ್ ಅಂತ ಕಾಣುತ್ತೆ. ಆ ಹೋಮ್ ಅಂತ ಆ ಐಕಾನ್ಗೆ ನೀವು ಟಚ್ ಮಾಡ್ತೀರಾ. ನೋಡಿ, ಇದು ನಮ್ಮ ಅಪ್ಲಿಕೇಶನ್ನ ಮೇಜರ್ ಹೋಮ್ ಪೇಜ್. ಸೊ ಇಲ್ಲಿ ಮೇಲ್ಗಡೆ ನಿಮಗೆ ಇಲ್ಲಿ 3 ಇಮೇಜಸ್ ಇರುತ್ತೆ. ಧನಾಕರ್ಷಣೆ ಕನ್ನಡ, ಅಥವಾ ಮನಿ ಅಟ್ರಾಕ್ಷನ್ ಇಂಗ್ಲೀಷು, ಧನಾಕರ್ಷಣ್ ಹಿಂದಿ ಅಂತ. ಸೊ ನಿಮಗೆ ಯಾವ ಲ್ಯಾಂಗ್ವೇಜಿನ ಕೋರ್ಸ್ ಬೇಕು ಆ ಲ್ಯಾಂಗ್ವೇಜ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಆ ಲ್ಯಾಂಗ್ವೇಜಲ್ಲಿ ನಿಮ್ಗೆ ಎಷ್ಟು ನಾವು ಕೋರ್ಸ್ಗಳು ನಾವು ಕ್ರಿಯೇಟ್ ಮಾಡಿದ್ದೀವಿ ಪ್ರತಿಯೊಂದು ತೋರಿಸುತ್ತೆ. ಸೊ ಇಲ್ಲಿ ನೋಡಿ, ಕೆಳಗಡೆಯಿಂದ ಭಾಗ 1, ಭಾಗ 2, ಭಾಗ 3, ಭಾಗ 4 ಮತ್ತು ಭಾಗ 5. ಸೊ ಟೋಟಲ್ಲು ಇಲ್ಲಿ ನಾವು 5 ಭಾಗಗಳನ್ನ, ಅಂದರೆ ಈ ವಿಡಿಯೋ ನಾನು ರೆಕಾರ್ಡ್ ಮಾಡುವಂಥ ಸಮಯದಲ್ಲಿ 5 ಭಾಗಗಳನ್ನ ರಿಲೀಸ್ ಮಾಡಿದ್ದೀವಿ. ಅಪ್ ಟು ಇದು ಒಂದು 20ರಿಂದ 25 ಪಾರ್ಟ್ವರೆಗೂ ಹೋಗುತ್ತೆ. ಸೊ ಇದು ನೋಡುವಂಥ ವಿಧಾನ. ಈಗ ನಿಮಗೆ ಇಂಗ್ಲೀಷ್ ಬೇಕು ಅಂತ ಹೇಳಿದ್ರೆ ನೀವಿಲ್ಲಿ ಇಂಗ್ಲೀಷ್ ಇಲ್ಲಾದರೂ ಕ್ಲಿಕ್ ಮಾಡಿ, ಅಥವಾ ಈ ಆಲ್ ಕ್ಯಾಟಗರೀಸ್ ಅಂತ ಮನಿ ಅಟ್ರಾಕ್ಷನ್ ಇಂಗ್ಲೀಷ್ ಅಂತ ಬಂದಿದೆ, ಅಲ್ಲಿ ಟಚ್ ಮಾಡಿದ್ರೂ ಸಹ ಇಂಗ್ಲೀಷ್ ಕೋರ್ಸಸ್ಸನ್ನು ಮಾತ್ರ ತೋರಿಸುತ್ತೆ. ಅಂದರೆ ಮನಿ ಅಟ್ರಾಕ್ಷನ್ ಇನ್ ಇಂಗ್ಲೀಷ್ ಅಂತ. ಅಥವಾ ಹಿಂದಿದು ನೋಡಬೇಕು ಅಂದರೆ ಇಲ್ಲಿ ಹಿಂದಿ ಟಚ್ ಮಾಡಿದ್ರೆ ಹಿಂದಿ ಕೋರ್ಸಸ್ ಮಾತ್ರ ನಿಮಗೆ ಬರುತ್ತೆ. ಸೊ ಈಗ ಈ ವಿಡಿಯೋನ ಈಗ ನೀವು ಇನ್ನು ಕೆಳಗಡೆ ಹೋದರೆ ನಿಮಗೆ ಇಲ್ಲಿ ಆಲ್ ಕೋರ್ಸಸ್ ಅಂತಂದರೆ ಎಲ್ಲ ಲ್ಯಾಂಗ್ವೇಜಿಂದು ಎಲ್ಲ ಕೋರ್ಸಸ್ಸು ನಿಮಗೆ ತೋರಿಸುತ್ತೆ. ನಮ್ಮ ಹತ್ರ ಎಷ್ಟು ಕೋರ್ಸಸ್ ಇದೆ, ಅದು ಟಾಪ್ ಲೆವೆಲಲ್ಲಿ ಯಾವುದ್ಯಾವ್ದು ಇದೆ ಅನ್ನೋದು ತೋರಿಸುತ್ತೆ. ಸೊ ಕ್ಯಾಟಗರೀಸಲ್ಲಿ ನೀವು ಹುಡ್ಕೋಬೋದು. ಇಲ್ಲಿ ನಿಮಗೆ ಸುಲಭ ಆಗಲಿ ಅಂತಲೇ ನಾನು ಮೇಲ್ಗಡೆ ಇಮೇಜ್ ಕೊಟ್ಟಿದ್ದೀನಿ. ಧನಾಕರ್ಷಣೆ ಕನ್ನಡ ಅಂತ ಟಚ್ ಮಾಡಿ ಇಲ್ಲಿ ನಿಮಗೆ ಧನಾಕರ್ಷಣೆಯ ಎಲ್ಲ ಭಾಗಗಳು ಇಲ್ಲಿ ಕಾಣಿಸುತ್ತೆ. ಸೊ ಇಲ್ಲಿ ಪ್ರತಿಯೊಂದು ನಾವು ನೋಡಬೇಕಾದಾಗ ಇಲ್ಲಿ ಇಂಗ್ಲೀಷಿಂದು ತೋರಿಸ್ತಾ ಇದ್ದೀನಿ. ಪ್ರತಿಯೊಂದು ಕೋರ್ಸಲ್ಲಿ ನೋಡಿ 298 ಅದು ಕಾಸ್ಟು, ಒಂದು ಕೋರ್ಸಿನ ಒಂದು ಕಾಸ್ಟು 298 ಅಂತ ಇದೆ. ಆಮೇಲೆ ಇಲ್ಲಿ ಅಷ್ಟೇ ಅದು ಇದೆ. ಪಾರ್ಟ್ 2, ಪಾರ್ಟ್ 3 ಎಲ್ಲ ಅಷ್ಟೇ ಕಾಸ್ಟ್ ಇದೆ. ಬಟ್ ಪಾರ್ಟ್ 5 ಮಾತ್ರ ನಾನು ಫ್ರೀಯಾಗಿಟ್ಟಿದ್ದೇನೆ. ಕಾರಣ ಏನಪ್ಪ ಅಂತಂದರೆ ಅದು ಈ ಮನಸ್ಥಿತಿಗೆ ಸಂಬಂಧಪಟ್ಟಿದ್ದು. ಅದು ತುಂಬಾ ಲೆಂತಿ ವಿಡಿಯೋ ಆಗಿದೆ. 55 ನಿಮಿಷಗಳ ಕಾಲಾವಕಾಶ ಇದೆ. ಅದನ್ನು ನೀವು ಯಾವ ಕೋರ್ಸ್ ಮೇಲೆ ನೀವು ಟಚ್ ಮಾಡ್ತೀರಾ ಆ ಕೋರ್ಸ್ನ ಪೇಜ್ ಓಪನ್ ಆಗುತ್ತೆ. ಸೊ ಈಗ ನಾನು ಪಾರ್ಟ್ 5 ಕ್ಲಿಕ್ ಮಾಡ್ತಾ ಇದ್ದೀನಿ ಇಲ್ಲಿ. ಸೊ ನೋಡಿ, ಇಲ್ಲಿ ನಿಮಗೆ ಅದರ ಡೀಟೇಲ್ಸ್ ತೋರಿಸ್ತದೆ. ಡ್ಯೂರೇಷನ್ನು 55 ನಿಮಿಷ ಇದೆ. ಈ ಭಾಗ 5 ಕೋರ್ಸಿನಲ್ಲಿ ನೀವು ನಕಾರಾತ್ಮಕವಾದ ವಿಚಾರಗಳು ಮತ್ತು ಅದನ್ನು ಧನಾತ್ಮಕ ಮನಸ್ಥಿತಿಗೆ ಹೇಗೆ ಬದಲಾಯಿಸುವುದು ಅನ್ನೋದ್ರ ಬಗ್ಗೆ ನೀವು ಕಲಿತೀರಾ. ಇದ್ರ ಬಗ್ಗೆ ಇನ್ನೂ ಡೀಟೇಲ್ಸ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಅಂತ ಇರುತ್ತೆ, ಅಲ್ಲಿ ರೀಡ್ ಮೋರ್ ಅಂತ ಇರುತ್ತೆ. ಅಲ್ಲಿ ನೀವು ಟಚ್ ಮಾಡಿದ್ರೆ ನೋಡಿ, ಒಂದು ಕಂಪ್ಲೀಟ್ ಪೇಜಲ್ಲಿ ನಿಮಗೆ ಈ ಭಾಗದಲ್ಲಿ ಏನೇನು ವಿಚಾರಗಳಿದೆ ಅನ್ನೋದ್ರ ಬಗ್ಗೆ ಎಲ್ಲ ನಿಮಗೆ ಮಾಹಿತಿನ ಕೊಡುತ್ತೆ. ಆಮೇಲೆ ಇದಾದ ನಂತರ ನಿಮಗೆ ಈ ಕೆಳಗಡೆ ಕಾಣಿಸ್ತಾ ಇರತಕ್ಕಂಥ ಈ ಥರ ಒಂದು ಸರ್ಟಿಫಿಕೇಟು ನಿಮಗೆ ಇಮೇಲಲ್ಲಿ ಬರುತ್ತೆ. ಇಲ್ಲ ಅಂತಂದರೆ ನಿಮಗೆ ಇಲ್ಲೇ ಡೌನ್ಲೋಡ್ ಮಾಡ್ಕೊಳ್ಳೋ ಅಂಥ ಆಪ್ಷನ್ನು ಸಹ ನಾವು ಕೊಟ್ಟಿದ್ದೀವಿ. ಸೊ ಇದು ಪ್ರತಿಯೊಂದು ಕೋರ್ಸಲ್ಲೂ ಅದರದೇ ಆದಂಥ ಒಂದು ವ್ಯಾಲಿಡಿಟಿ ಇರುತ್ತೆ. ಇದು ಫ್ರೀ ಕೋರ್ಸ್ ಆಗಿರೋದ್ರಿಂದ 15 ದಿನಗಳ ಟೈಮ್ ಇರುತ್ತೆ. 15 ದಿನದಲ್ಲಿ ನೀವು ಎಷ್ಟು ಸಾರಿ ಬೇಕಾದರೂ ನೀವು ನೋಡ್ಕೋಬೋದು. ಈಗ ಪೇಯ್ಡ್ ಕೋರ್ಸ್ ಬಗ್ಗೆ ನಾನು ನಂತರ ಮಾತಾಡ್ತೀನಿ. ಈಗ ಫ್ರೀ ಕೋರ್ಸನ್ನು ಹೇಗೆ ತೊಗೊಳ್ಳೋದು ಅನ್ನೋದು ನಾನು ತೋರಿಸ್ತೀನಿ. ಇದು ನಾನು ಕನ್ನಡನಲ್ಲಾಗಲಿ, ಇಂಗ್ಲೀಷಲ್ಲಾಗಲಿ, ಹಿಂದಿನಲ್ಲಾಗಲಿ ಇದನ್ನು ತೊಗೊಳ್ತಕ್ಕಂಥ ಪ್ರೊಸೀಜರ್ ಒಂದೇ ಇರುತ್ತೆ. ಸೊ ಈಗ ನಾನು ಇಂಗ್ಲೀಷಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಸೊ ಇಂಗ್ಲೀಷು ಪಾರ್ಟ್ 5 ಫ್ರೀ ಇದೆ. ಸೊ ಇದನ್ನು ಟಚ್ ಮಾಡ್ತೀನಿ. ನೋಡಿ, ಕೆಳಗಡೆ ಗೆಟ್ ಫಾರ್ ಫ್ರೀ ಅಂತ ಒಂದು ಬಟನ್ ಕಾಣಿಸುತ್ತೆ. ನಾನು ಇಲ್ಲಿ ಆರೋ ಮಾರ್ಕ್ ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ಗೆಟ್ ಫಾರ್ ಫ್ರೀ ಅಂತ ಇದೆ. ಸೊ ಇದನ್ನು ನೀವು ಟಚ್ ಮಾಡಬೇಕು ಸ್ನೇಹಿತರೆ. ಸೊ ಇದನ್ನು ನೋಡಿ, ನಾನು ಟಚ್ ಮಾಡ್ತಾಯಿದ್ದೀನಿ ಗೆಟ್ ಫಾರ್ ಫ್ರೀ ಅಂತ. ಸೊ ಈಗ ಪರ್ಚೇಸ್ ಸಕ್ಸಸ್ಫುಲ್ ಅಂತ ಆಯಿತು. ಸೊ ಈಗ ನಾನು ಗೋ ಟು ಲೈಬ್ರರಿ ಅಂತ ಕೊಡ್ತೇನೆ. ನೋಡಿ ಸ್ನೇಹಿತರೆ, ನಾನು ಲೈಬ್ರರಿಗೆ ಬಂದೆ. ಆಗಲೇ ಯಾವುದೇ ಕೋರ್ಸ್ ಕಾಣಿಸ್ತಿರಲಿಲ್ಲ. ಈಗ ನೋಡಿ, ನನಗೆ ಇಂಗ್ಲೀಷ್ ಪಾರ್ಟ್ 5 ನಾನು ಪರ್ಚೇಸ್ ಮಾಡಿದ್ದೀನಿ. ನನಗೆ ಈ ಪರ್ಚೇಸು ಈಗ ನನ್ನ ಹತ್ರ ಇದೆ. ಸೊ ಇದನ್ನು ಈಗ ಮತ್ತೆ ನಾನು ಅಪ್ಲಿಕೇಶನಿಂದ ಎಕ್ಸಿಟ್ ಆಗಿಬಿಡ್ತೀನಿ. ನಾನು ಆಲ್ರೆಡಿ ಕೋರ್ಸ್ ಪರ್ಚೇಸ್ ಮಾಡಿದ್ದೀನಿ ಅಥವಾ ಫ್ರೀ ಕೋರ್ಸು ಎನ್ರೋಲ್ ಮಾಡಿದ್ದೀನಿ. ಮತ್ತೆ ನಾನು ಆ್ಯಪನ್ನು ಓಪನ್ ಮಾಡಿದಾಗ ಡೈರೆಕ್ಟಾಗಿ ಇದು ಇಲ್ಲಿ ನಮ್ಮ ಲೈಬ್ರರಿಗೆ ಕರ್ಕೊಂಡೋಗುತ್ತೆ.
ಈ ಲೈಬ್ರರಿನಲ್ಲಿ ನಾವು ತೊಗೊಂಡಿರ್ತಕ್ಕಂಥ ಎಲ್ಲ ಕೋರ್ಸುಗಳು ನಿಮಗೆ ಕಾಣಿಸ್ತಾ ಇರುತ್ತೆ ಸ್ನೇಹಿತರೆ. ಸೊ ಈಗ ನಿಮಗೆ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಸೊ ಈಗ ಅದನ್ನು ಹೇಗೆ ನಾವು ನೋಡೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಈಗ ಮೇಲ್ಗಡೆ ಇಲ್ಲಿ ಲೈಬ್ರರಿನಲ್ಲಿ ಯಾವ ಕೋರ್ಸ್ ತೊಗೊಂಡಿದ್ದರೆ ಇಲ್ಲಿರುತ್ತೆ, ಇದನ್ನು ಟಚ್ ನೋಡಿ, ಅಲ್ಲಿ ವ್ಯಾಲಿಡಿಟಿ ಅಂತಲೂ ತೋರಿಸುತ್ತೆ. ಸೊ ಇಲ್ಲಿ ವ್ಯಾಲಿಡಿಟಿ ಅಂತ ಬಂದಾಗ ನೋಡಿ, ಅಂದರೆ ಇವತ್ತು ನಾನು ಇದನ್ನು ಆ್ಯಡ್ ಮಾಡಿದ್ದೀನಿ, ಇವತ್ತು ತಾರೀಕು 18, 15 ದಿನಗಳ ಕಾಲಾವಕಾಶ ಇರೋದ್ರಿಂದ 1ನೇ ತಾರೀಕು ಜನವರಿ 1ನೇ ತಾರೀಕು ಇದು ಎಕ್ಸ್ಪೈರಿ ಆಗುತ್ತೆ. ಸೊ ಎಕ್ಸ್ಪೈರಿ ಆದ ನಂತರ ಫ್ರೀ ಕೋರ್ಸ್ ಆದರೆ ಮತ್ತು ಇನ್ನೊಂದು ಸರಿ ಅದನ್ನು ನೀವು ಗೆಟ್ ಫಾರ್ ಫ್ರೀ ಅಂತ ಮಾಡ್ಬೋದು. ಪೇಯ್ಡ್ ಕೋರ್ಸ್ ಆದರೆ ಮತ್ತಿನ್ನೊಮ್ಮೆ ನೀವು ಪೇಮೆಂಟ್ ಮಾಡಿ ನೀವು ತೊಗೋಬೇಕಾಗತ್ತೆ. ಸೊ ಇದನ್ನು ನಾವು ಹೇಗೆ ನೋಡೋದು ಅಂತ ತೋರಿಸ್ತೀನಿ ನೋಡಿ. ಈಗ ಇದನ್ನು ಟಚ್ ಮಾಡ್ತೀರಾ. ಟಚ್ ಮಾಡಿದಾಗ ನೋಡಿ, ಇಲ್ಲಿ ಹೌ ಟು ಚೇಂಜ್ ನೆಗೆಟಿವ್ ಮೈಂಡ್ಸೆಟ್ ಅಂತ ಒಂದು ಬರುತ್ತೆ. ಅಂದರೆ ಅದು ಒಟ್ಟು 54 ನಿಮಿಷಗಳ ಒಂದು ಕಾಲಾವಧಿ ಇದೆ. ಅದರ ಮೇಲೆ ನೀವು ಟಚ್ ಮಾಡ್ತೀರಾ. ಟಚ್ ಮಾಡಿದಾಗ ನೋಡಿ ಸ್ನೇಹಿತರೆ, ವಿಡಿಯೋ ಪ್ಲೇ ಆಗ್ತಾ ಇದೆ. ಹರಿ ಓಂ. ನಮಸ್ತೆ ಟು ಆಲ್ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು. ಸೊ ಇದನ್ನು ನಾವು ಈ ರೀತಿ ನಾವು ಕೋರ್ಸನ್ನು ನೋಡ್ತೀವಿ. ಇದು ಕೋರ್ಸ್ ಎಲ್ಲ ನೀವು ನೋಡಿದ ನಂತರ ಡೌನ್ಲೋಡ್ ಸರ್ಟಿಫಿಕೇಟ್ ಅಂತ ಕೊಟ್ಟರೆ ನಿಮಗೆ ಸರ್ಟಿಫಿಕೇಟ್ ಡೌನ್ಲೋಡ್ ಆಗುತ್ತೆ. ಯಾಕೆಂದರೆ ಈಗ ಸರ್ಟಿಫಿಕೇಟ್ ಲಾಕ್ ಆಗಿದೆ, ಯಾಕೆಂದರೆ ಇನ್ನೂ ನಾವು ಕೋರ್ಸನ್ನು ಮುಗಿಸಿಲ್ಲ. ನೀವು ಕೋರ್ಸ್ ಕಂಪ್ಲೀಟ್ ಆದ ತಕ್ಷಣ ಇದು ಡೌನ್ಲೋಡ್ ಅಂತ ಕೊಡಿ, ಆ ಒಂದು ಇಮೇಜ್ ಡೌನ್ಲೋಡ್ ಆಗುತ್ತೆ. ಇಲ್ಲಾಂದರೆ ನಿಮ್ಗೆ ಆಟೋಮೆಟಿಕ್ಕಾಗಿ ಇಮೇಲ್ ಅಂತ ಬರುತ್ತೆ. ಒಂದು ವೇಳೆ ನೀವು ಇದನ್ನು ಈ ಕೋರ್ಸ್ ಮುಗಿಸಿದ್ದೀರಾ, ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಅಂತಂದರೆ ಈ ಕೋರ್ಸ್ನ ಪಕ್ಕ ಒಂದು ಟ್ರಿಪಲ್ ಡಾಟ್ ಇದೆ ನೋಡಿ ಇಲ್ಲಿ. ಆ ಟ್ರಿಪಲ್ ಡಾಟನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಆಪ್ಷನ್ ಬರುತ್ತೆ. ಏನಪ್ಪ ಅಂತಂದರೆ ಹೈಡ್ ಕೋರ್ಸ್ ಅಂತ. ಇಲ್ಲಿ ಹೈಡ್ ಮಾಡಿದ್ರೆ ನಿಮಗೆ ಈ ತಕ್ಷಣ ಆ ಕೋರ್ಸು ನಿಮಗೆ ಕಾಣಿಸೋದಿಲ್ಲ. ಅಂದರೆ ಮುಗ್ದೋಗಿರ್ತಕ್ಕಂಥ ಕೋರ್ಸಸ್ನ ನಾನು ಹೈಡ್ ಮಾಡಬೇಕು, ಯಾವುದು ಆ್ಯಕ್ಟಿವ್ ಆಗಿರುತ್ತೆ ಅದನ್ನು ಮಾತ್ರ ನಾನು ನೋಡಬೇಕು ಅಂದಾಗ ಹೈಡ್ ಮಾಡ್ಕೋಬೋದು. ಮತ್ತು ನನಗೆ ಅದು ಬೇಕು ಅಂದಾಗ ನೋಡಿ, ಮೇಲ್ಗಡೆ ಇನ್ನೊಂದು ಐಕಾನ್ ಇರುತ್ತೆ, ಆರ್ಕೈವ್ ಅಂತ ಒಂದು ಐಕಾನ್ ಇರುತ್ತೆ. ಆ ಐಕಾನನ್ನು ನೀವು ಟಚ್ ಮಾಡಬೇಕು. ಆ ಟಚ್ ಮಾಡಿದಾಗ ಮತ್ತೆ ಇದೇ ಆರ್ಕೈವ್ಡ್ ಕೋರ್ಸಸ್ ಅಂತ ಬರುತ್ತೆ. ಇಲ್ಲಿ ಮತ್ತೆ ನೀವು ಆ 3 ಡಾಟ್ ಇರತಕ್ಕಂಥ ಲೈನ್ಗೆ ಕ್ಲಿಕ್ ಮಾಡ್ತೀರಾ. ಅಲ್ಲಿ ಅನ್ಹೈಡ್ ಅಂತ ಇರುತ್ತೆ. ಆ ಅನ್ಹೈಡ್ ಅಂತ ಕೊಟ್ಟಾಗ ನಿಮಗೆ ಆಟೋಮೆಟಿಕ್ಕಾಗಿ ಅದು ಬ್ಯಾಕ್ ಬರುತ್ತೆ. ಮತ್ತೆ ನೀವು ಲೈಬ್ರರಿಗೆ ಹೋದಾಗ ನಿಮ್ಗೆ ಅದು ಕೋರ್ಸ್ ಕಾಣಿಸುತ್ತೆ ಸ್ನೇಹಿತರೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಫ್ರೀ ಕೋರ್ಸನ್ನು ಹೇಗೆ ತೊಗೋಬೇಕು, ಹೇಗೆ ನೋಡಬೇಕು ಅನ್ನೋದರ ಮಾಹಿತಿ ನಾನು ಕೊಟ್ಟಿದ್ದೀನಿ. ಧನ್ಯವಾದ ಸ್ನೇಹಿತರೆ.